ನಮಸ್ಕಾರ, ನಾನು ಅಂಜಲಿ. ನಾನು ಇವತ್ತು ಬೆಂಗಳೂರಿನ ಜಯನಗರದ ಅರೆನಾ ಅನಿಮೇಷನ್ ಕಾಲೇಜ್ನಲ್ಲಿ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಅನಿಮೇಷನ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅಂದ್ರೆ ಅದು ಅರೆನಾ ಅನಿಮೇಷನ್. ಸ್ಟೂಡೆಂಟ್ಸ್ಗಾಗಿ ಸಾಕಷ್ಟು ಪ್ರೊಫೆಷನಲ್ ಕೋರ್ಸಸ್ನ ಆಫರ್ ಮಾಡ್ತಾ ಬಂದಿದ್ದಾರೆ. ಅನಿಮೇಷನ್, VFX, ಗೇಮಿಂಗ್, ಗ್ರಾಫಿಕ್ ಅಂಡ್ ವೆಬ್ ಡಿಸೈನ್ ಹೀಗೆ ನಾನಾ ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕಾಲೇಜ್ನ ಸ್ಪೆಷಾಲಿಟಿ ಏನು, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಅಮ್ಯುನಿಟೀಸ್ ನ ಸ್ಟೂಡೆಂಟ್ಸ್ ಗಾಗಿ ಆಫರ್ ಮಾಡಿದ್ದಾರೆ, ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಯಾವುದೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನ ತಗೋತಾ ಇದ್ದಾರೆ, ಇದೆಲ್ಲವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನಮಸ್ಕಾರ, ನಮ್ ಜೊತೆ ಇದ್ದಾರೆ ಡಾಕ್ಟರ್ ಇಂದಿರಾ ಗುಪ್ತಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಅರೆನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಜಯನಗರ್, ಬ್ಯಾಂಗ್ಳೂರ್. ಬನ್ನಿ ಮೇಡಮ್ ಜೊತೆ ಮಾತಾಡೋಣ. ಅರೆನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಬಗ್ಗೆ, ಇಲ್ಲಿರೋ ಫೆಸಿಲಿಟೀಸ್ ಬಗ್ಗೆ, ಕೋರ್ಸಸ್ ಬಗ್ಗೆ ಅವರಿಂದಾನೇ ತಿಳಿಯೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಅರೆನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಸೊ ಈ ಕ್ಯಾಂಪಸ್ ಬಗ್ಗೆ ಹೆಚ್ಚು ಹೇಳ್ಬೋದಾ? ಡೆಫಿನೆಟ್ಲಿ. ನಾವು ಈ ಅರೆನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ನ 25 ಇಯರ್ಸ್ ಹಿಂದ್ಗಡೆ ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ದಟ್ ಟು ಇನ್ ದ ಹಾರ್ಟ್ ಆಫ್ ದ ಸಿಟಿ, ಜಯನಗರ್, ಬೆಂಗಳೂರಲ್ಲಿ ನಾವು 25 ವರ್ಷಗಳಿಂದ ಅಂದರೆ 1996 ಇಂದ ಇಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಈ ಕಾಲೇಜಿನ ಉದ್ದೇಶ ಬಂದು ಕ್ರಿಯೇಟಿವ್ ಕರಿಯರ್ಸಲ್ಲಿ ಒಂದು ಒಳ್ಳೆ ಕರಿಯರ್ಸ್ನ ಈ ಬರೋ ಯೂತ್ಗೆ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಒಂದು ಸಂಸ್ಥೆನ ಸ್ಥಾಪಿಸಿದ್ವಿ. ಆಗಿಂದ 1996 ಇಂದ ಇವತ್ತಿನವರೆಗೂ ನಾವು ನೋಡಿದಾಗ ಈ ಒಂದು ಇಂಡಸ್ಟ್ರಿ ದಿನೇ ದಿನೇ ತುಂಬ ಬೆಳ್ಕೊಂಡು ಬರ್ತಾ ಇದೆ. ಪ್ರತಿದಿನ ಇದರಲ್ಲಿ ಬರೋ ಜಾಬ್ ಆಪರ್ಚುನಿಟೀಸ್ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾನೆ ಇದೆ. ಸೊ ಈ ದಿನ ನಾವು ಇಲ್ಲಿ ಬರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಾವು ಜಾಬ್ನ ಕಲ್ಪಿಸ್ಕೊಡುವಂಥ ಒಂದು ಸ್ಥಾನದಲ್ಲಿ ಈಗ ನಾವು ನಿಂತಿದ್ದೀವಿ. ನಮಸ್ತೆ, ಮೈಸೆಲ್ಫ್ ಮಿಸಸ್ ರೋಶ್ನಿ. ನಾನಿಲ್ಲಿ ಅರೆನಾ ಅನಿಮೇಷನ್ ಕಾಲೇಜ್ ಜಯನಗರ್ 4th ಬ್ಲಾಕಲ್ಲಿ ಕರಿಯರ್ ಕ್ವಾಲಿಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಆಲ್ಸೋ ಬೀನ್ ಆಸ್ಡ್, ಈ ಪ್ಯಾಂಡಮಿಕ್, ಈ ಕೋವಿಡ್ ಪ್ಯಾಂಡಮಿಕಲ್ಲಿ ಸ್ಟೂಡೆಂಟ್ಸು, ಪೇರೆಂಟ್ಸು, ದೇ ಆಲ್ವೇಸ್ ಆಸ್ಕ್ ಮೀ, ಮೇಡಮ್ ಹೇಗೆ ಕೌನ್ಸಿಲಿಂಗ್ಸ್ ನಡೆಸ್ಕೊಡ್ತೀರಾ? ಇಲ್ಲಿ ಲಾಕ್ಡೌನ್ ನಡೀತಾ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೆ, ಕಮ್ಯೂಟ್ ಮಾಡೋಕ್ಕೆ, ನಿಮ್ಮ ಸಂಸ್ಥೆಗೆ ಬರೋಕ್ಕೆ ಪ್ರಾಬ್ಲಮ್ಸ್ ಇದ್ದಾವೆ, ಹೇಗೆ ಮಾಡ್ಕೊಳ್ಳೋದು? ಒಂದು ಭಯ ಇದೆ, ಕೋವಿಡು, ಇನ್ಫೆಕ್ಷನ್ನು, ಹೌ ಟು ಟ್ರಾವೆಲ್ ಆಲ್ ದ ವೇ ಅಂತ. ಸಿ ಲೆಟ್ ಮೀ ಟೆಲ್ ಯು, ಆ್ಯನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಇಸ್ ಅ ಬ್ಯೂಟಿಫುಲ್ ಫೀಲ್ಡ್. ಆನ್ಲೈನ್ ಟೆಕ್ನಾಲಜಿ ಅಡ್ವಾನ್ಸ್ ಎಷ್ಟಾಗಿದೆ ಅಂದರೆ ಡಿಯರ್ ಸ್ಟೂಡೆಂಟ್ಸ್, ಆನ್ಲೈನ್ ನಾವು ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ನೀವು ಮಾತಾಡಬೇಕಂದ್ರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ತಾವು ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ? ಯು ಬ್ರೌಸ್ ಥ್ರೂ ದಿ ವೆಬ್ಸೈಟು, ನಮ್ಮನ್ನು ಆನ್ಲೈನ್ ಕ್ವೆಶನ್ಸ್ ಬಿಡ್ತೀರಾ. ಸೇಮ್ ವೇ ಇವಾಗ ಕೂಡ ಈ ಪ್ಯಾಂಡಮಿಕಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ನಡೀತಾ ಇದೆ. ನಿಮಗೆಲ್ಲ ಕೋರ್ಸಸ್ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾ ಇರ್ತೀವಿ ನಾವು. ಅಟ್ ದ ಸೇಮ್ ಟೈಮ್ ನಿಮ್ಗೆ ಕಾಲ್ಸ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಹಾಬೀಸ್ನ ತಿಳ್ಕೊಂಡು, ಜೊತೆಯಾಗಿ ಇಮಿಡಿಯೇಟ್ಲಿ ಥ್ರೂ ಯೋರ್ ವಾಟ್ಸಪ್, ಥ್ರೂ ನಿಮ್ಮ ವಾಟ್ಸಪ್ಗೆ, ಥ್ರೂ ನಿಮ್ಮ ಮೇಲ್ಸ್ಗೆ ನಾವು ಬ್ಯೂಟಿಫುಲ್ ವಿಜುವಲ್ ವಿಡಿಯೋಸ್ ಕಳಿಸ್ಕೊಡ್ತಾ ಇದ್ದೀವಿ, ವಿಡಿಯೋ ಟೇಲರ್ಸ್ ಕಳಿಸ್ಕೊಡ್ತಾ ಇದ್ವಿ. ಜಸ್ಟ್ ಟು ಟೆಲ್ ಯು ಆ್ಯನಿಮೇಷನ್ ಹೆಂಗಿರುತ್ತೆ, ಮಾಡ್ಕೊಳಕ್ಕೆ ಹೇಗಿರುತ್ತೆ, ವಾಟ್ ಈಸ್ ಗೇಮ್ ಡಿಸೈನಿಂಗ್, ವಾಟ್ ಈಸ್ ಗೇಮ್ ಡೆವಲಪ್ಮೆಂಟ್ ಏನಿದು, UI UX ಅಂದರೆ ಹೇಗೆ ಮಾಡ್ಕೋಬೋದು, ವಿಜುವಲ್ ಕಂಟೆಂಟ್ ಡಿಸೈನಿಂಗ್ ಅಂದರೆ ಏನು, ಇವೆಲ್ಲ ಕೋರ್ಸಸ್ ನೀವು ಹೇಗೆ ತಿಳ್ಕೊಬೋದು, ಹೇಗೆ ಕಲ್ತ್ಕೋಬೋದು, ಇದರಿಂದ ಒಂದು ಕರಿಯರ್ ಹೇಗೆ ಮಾಡ್ಕೋಬೋದು ಅಂತ ಅದನ್ನು ತಿಳಿಸ್ಕೊಡೋಕ್ಕೆ ವಿ ಆರ್ ಸೆಂಡಿಂಗ್ ಸೋ ಮೆನಿ ಬ್ಯೂಟಿಫುಲ್ ಫುಟೇಜಸ್, ಸೋ ಮೆನಿ ಬ್ಯೂಟಿಫುಲ್ ವಿಡಿಯೋ ಟೇಲರ್ಸ್ ನಿಮಗೆ. ಸೊ ದಟ್ ನಾನು ಕೌನ್ಸಿಲಿಂಗ್ ಮಾಡ್ತಾ ಇರೋ ಜೊತೆಯಾಗಿ ನೀವು ವಿಜುವಲ್ ಆಗಿ ನೋಡಿದ್ರೆ ಯು ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕೌನ್ಸಿಲಿಂಗ್ ಟಾಕ್ ಅಂತ. ಸೊ ಆನ್ಲೈನ್ ಕೌನ್ಸಿಲಿಂಗ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್. ಆನ್ಲೈನ್ ಅಡ್ಮಿಷನ್ಸ್ ಕೂಡ ನಡೀತಾ ಇದೆ. ಆನ್ಲೈನ್ ಕ್ಲಾಸಸ್ ನಾವು ಕಂಡಕ್ಟ್ ಮಾಡಿಕೊಡ್ತಾ ಇದ್ವಿ. ಆನ್ಲೈನ್ ವೆಬಿನಾರ್ಸ್ ಇದೆ, ಸೆಮಿನಾರ್ಸ್ ಇದೆ, ಆನ್ಲೈನ್ ಎಕ್ಸಾಮ್ಸ್ ಕೂಡ ಇದ್ದಾವೆ, ಆ್ಯಂಡ್ ಆಲ್ಸೋ ಆನ್ಲೈನ್ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಯು ಬಿಲೀವ್ ಇಟ್ ಆರ್ ನಾಟ್, ಈ ಪ್ಯಾಂಡಮಿಕಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್, ಪಾಸ್ ಔಟ್ ಆಗಿರೋ ಸೀನಿಯರ್ ಸ್ಟೂಡೆಂಟ್ಸು, ದೇ ಆರ್ ವೆರಿ ಬ್ಯೂಟಿಫುಲಿ ಗೆಟಿಂಗ್ ಪ್ಲೇಸ್ಡ್, ವರ್ಕ್ ಫ್ರಮ್ ಹೋಮ್ ಮಾಡ್ಕೋತಾ ಇದ್ದಾರೆ. ಸೊ ಹೂಸ್ ಟೋಲ್ಡ್ ದಟ್ ಆ್ಯನಿಮೇಷನ್ ಅಥವಾ ಕರಿಯರಲ್ಲಿ ಸ್ಟಾಪ್ ಇದೆ, ಅಥವಾ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಪರ್ಸೀವ್ ಎಜುಕೇಷನ್ ಅಂತ? ಸಿ ಲಾಸ್ಟ್ ಇಯರ್ ನೀವು ಪ್ಯಾಂಡಮಿಕ್, ಲಾಕ್ಡೌನ್ ಅಂತ ಮೈಂಡನ್ನೇ ಲಾಕ್ ಮಾಡಿಕೊಂಡು ಮನೆಯಲ್ಲಿ ಕೂತಿದ್ರಿ. ಡು ಯು ವಾಂಟ್ ಟು ವೇಸ್ಟ್ ದಿಸ್ ಅಕಾಡೆಮಿಕ್ ಇಯರ್ ಆಲ್ಸೋ? ಈ ಅಕಾಡೆಮಿಕ್ ಇಯರ್ ಕೂಡ ವೇಸ್ಟ್ ಮಾಡ್ಕೋತೀರಾ? ವೈ ಡು ಐ ಹ್ಯಾವ್ ಪೇರೆಂಟ್ಸ್ ಟೆಲ್ಲಿಂಗ್ ಮೀ, ಸ್ಟೂಡೆಂಟ್ಸ್ ಹೆಸಿಟೇಟ್ ಮಾಡ್ತಾರೆ, ಆನ್ಲೈನ್ ಕ್ಲಾಸಸ್ ಹೇಗೆ ಮ್ಯಾಮ್ ನಡೆಸ್ಕೊಡ್ತೀರಾ, ಹೌ ಇಸ್ ಇಟ್ ಪಾಸಿಬಲ್ ಅಂತ. Dear students, dear viewers, and the same thing to dear parents also, ಆನ್ಲೈನ್ ಶಾಪಿಂಗ್ ಮಾಡ್ಕೋತೀರಿ, ಆನ್ಲೈನ್ ಫುಡ್ ಆರ್ಡರ್ ಮಾಡ್ತೀವಿ, ಆನ್ಲೈನ್ ಮೂವೀಸ್ ನಾವು ಡೌನ್ಲೋಡ್ ಮಾಡ್ಕೋತೀವಿ, ಆನ್ಲೈನ್ ಗೇಮ್ಸ್ ಆಡ್ಕೋತೀವಿ, ಆನ್ಲೈನ್ ಎವ್ರಿಥಿಂಗ್ ಯು ಗೋಯಿಂಗ್ ಆನ್ಲೈನ್. ಸೊ ವೈ ನಾಟ್ ಎಜುಕೇಷನ್? ಎಜುಕೇಷನ್ ಬಂದಾಗ ಯಾಕೆ ಹಿಂದೆ ಹೋಗಬೇಕು? ಡಿಡ್ ಯು ಥಿಂಕ್ ವೈ ಶುಡ್ ವಿ ಸ್ಟಾಪ್? ಫ್ಯೂ ಡೇಸ್ ನಿಮಗೆ ಕಷ್ಟ ಆಗ್ಬೋದು ಓದ್ಕೊಳ್ಳೋಕೆ, ಆನ್ಲೈನ್ ಕ್ಲಾಸಸ್, ಓಕೆ ಲೆಟ್ ಮೀ ಟೇಕ್ ಫ್ರಮ್ ಯೋರ್ ಪಾಯಿಂಟ್ ಆಫ್ ವ್ಯೂ, ಫ್ಯೂ ಡೇಸ್ ನಿಮ್ಗೆ ಕಷ್ಟ ಆಗ್ಬೋದು ಕಲ್ತ್ಕೊಳ್ಳೋಕ್ಕೆ.
ಒಂದು ದಿವಸ 2 days 3 days 1 week ಅದಾದಮೇಲೆ start getting used to changes when it is meant good for you. There is no doubt, protect yourself from COVID. There is no doubt at all, protect yourself from COVID. Protect your future, protect your career, protect your education. Are we going to plan like this, sitting just like that? Lockdown ಆದರೆ ಅಥವಾ ಪ್ಯಾಂಡಮಿಕ್ ಆದರೆ ಆನ್ಲೈನ್ ಕ್ಲಾಸಸ್ಸು ಇದೆಲ್ಲ ಇದು ಮೈಟ್ ಬಿ ದಿಸ್ ಇಯರ್ ಆಲ್ಸೋ ಅಂತ ಇನ್ನೊಂದು ವರ್ಷ ಡಿಲೀಟ್ ಮಾಡ್ಕೊಳ್ಳೋದಾ ಲೈಫಿಂದ? Is it going to make sense? No. Why should we stop education? Why should we stop online classes? Though at Arena Jayanagar ನಮ್ಮ ಹತ್ರ 2 ಡಿಪಾರ್ಟ್ಮೆಂಟ್ಸ್ ನಾವು ಬೈಫಿಕೇಟ್ ಮಾಡಿದ್ದೀವಿ, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಆ್ಯಸ್ ವೆಲ್. ಸಾಕಷ್ಟು ಸ್ಯಾನಿಟೈಸಿಂಗ್ ಮೆಜರ್ಸ್ ಇರ್ಬೋದು, ಫ್ಯೂಮಿಗೇಷನ್ ಇರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಗ್ಲೋವ್ಸ್ ಇರ್ಬೋದು, ಆಲ್ ದಿಸ್ ವಿ ಆರ್ ಟೇಕಿಂಗ್ ಪ್ರಿಕಾಷನರಿ ಮೆಜರ್ಸ್. ಆಫ್ಲೈನ್ ಕ್ಲಾಸಸ್ ನಡ್ಸ್ಕೊಡ್ತಾ ಇದ್ದೀವಿ. ಒನ್ ಕೇಸ್ ಲೆಟ್ಸ್ ಬಿ ಪ್ರಿಪೇರ್ಡ್ ಫಾರ್ ಪ್ಲ್ಯಾನ್ ಬಿ. ಹಾಗೇನಾದರೂ ಇದ್ದರೆ ಖಂಡಿತ ಆನ್ಲೈನ್ ಕ್ಲಾಸಸ್ ಕೂಡ ಈಕ್ವಲ್ ಇಂಟ್ರೆಸ್ಟಿಂದ ಈಕ್ವಲ್ ಎಫೆಕ್ಟಿಂದ ನಡೆಸ್ಕೊಡ್ತಾ ಇದ್ದೀವಿ. ಸೊ ಮೈ ಓನ್ಲಿ ಮೆಸೇಜ್ ಟು ಯು ಆಲ್ ಡಿಯರ್ ಸ್ಟೂಡೆಂಟ್ಸ್, ಡು ನಾಟ್ ಸ್ಟಾಪ್ ಯೋರ್ ಸೆಲ್ಫ್ ಫ್ರಮ್ ಗೆಟಿಂಗ್ ಎಜುಕೇಟೆಡ್. This is a beautiful field. If you have interest in this, if you have a flair to it, why are you waiting? Think about it. Do not hesitate for online classes. Do not get affected by lockdown. Do not get affected by COVID pandemic. ನಮಸ್ಕಾರ, ನನ್ನ ಹೆಸರು ಶೀತಲ್ ಅಂತ ಹೇಳಿ. ಐ ಆಮ್ ದಿ ಪ್ಲೇಸ್ಮೆಂಟ್ ಆಫೀಸರ್ ಫಾರ್ ಅರೀನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಜಯನಗರ್. ಸೊ ಇವತ್ತು ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋದಂದ್ರೆ, ಕೋವಿಡ್ ಪೀರಿಯಡ್ ಅಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ದೆರ್ ಇಸ್ ನೋ ಪ್ಲೇಸ್ಮೆಂಟ್, ದೆರ್ ಇಸ್ ನೋ ಪ್ರಾಪರ್ ಕೆರಿಯರ್ ಫಾರ್ ಆರ್ ಚಿಲ್ಡ್ರನ್ಸ್ ಅಂತ. ಸೊ ಜಸ್ಟ್ ಫ್ಯೂ ಲೈನ್ಸ್ ಅಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅರೀನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಅಲ್ಲಿ ಲಾಸ್ಟ್ 10 months, ದಟ್ ಈಸ್ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ಅಲ್ಲಿ ನಾವು ಅರೌಂಡ್ 1306 ಓಪನಿಂಗ್ಸ್ ಇದೆ, ವೇರ್ ಇನ್ 67 ಕಂಪನೀಸ್ ಅಪ್ರೋಚ್ ಮಾಡಿದೆ ನಮಗೆ ಪ್ಲೇಸ್ಮೆಂಟ್ಸ್ಗೆ ಅಂತ ಹೇಳಿ. ಸೊ ವೇರಿಯಸ್ ಫಾರ್ ಡಿಫ್ರೆಂಟ್ ಪೊಸಿಷನ್ಸ್ ಲೈಕ್ ಗ್ರಾಫಿಕ್ಸ್ ಇರಲಿ, 3D ಅನಿಮೇಷನ್, VFX, ಮೋಷನ್ ಗ್ರಾಫಿಕ್ಸ್. ಸೊ ಈ ಥರ ಎಲ್ಲ ಥರ ಏರಿಯಾಸಲ್ಲಿ ಪ್ಲೇಸ್ಮೆಂಟ್ಸ್ಗಂತ ಕಂಪ್ನೀಸ್ ಅಪ್ರೋಚ್ ಮಾಡಿದೆ. ಆ್ಯಂಡ್ ನಾವು ಇನ್ ಲಾಸ್ಟ್ 10 months ಅಲ್ಲಿ ವಿ ಹ್ಯಾವ್ ಪ್ಲೇಸ್ ಸಕ್ಸಸ್ಫುಲಿ ಅರೌಂಡ್ 50+ ಸ್ಟೂಡೆಂಟ್ಸ್. ಸೊ ಅರೀನಾ ಅನಿಮೇಷನ್ ಜಯನಗರ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿ ಬೀನ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ಫಾರ್ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಈಗ ನ್ಯೂ ಟ್ರೆಂಡ್ಸ್ ಬಗ್ಗೆ ಮಾತಾಡೋದಿದ್ರೆ ಅಬೌಟ್ ಕೋವಿಡ್ ಅಂತ ಹೇಳಿದ್ರೆ, ಬಿಕಾಸ್ ಎವ್ರಿಬಡಿ ವರ್ ಡೂಯಿಂಗ್ ಆನ್ಲೈನ್ ಕೋರ್ಸಸ್. ಸೊ ನಾವು ಹೆಂಗೆ ಕನೆಕ್ಟ್ ಆಗ್ತೇವೆ ಅನ್ನೋ ಒಂದು ಇದರಲ್ಲಿದ್ರೆ ಆನ್ಲೈನ್ ಅಂದರೆ ವೆಬಿನಾರ್ ಥರ ನಾವು ಮಾಡ್ತಾ ಇದ್ವಿ, ವೇರ್ ಇನ್ ಸ್ಟೂಡೆಂಟ್ಸ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ communicate ಮಾಡ್ತಾ ಇದ್ರು. They used to get to know about the skills, about what actually is trending. At the same time, ನಾವು ಆನ್ಲೈನ್ ಅಲ್ಲಿ ಇಂಟರ್ವ್ಯೂಸ್ ನ ಅರೇಂಜ್ ಮಾಡ್ತಾ ಇದ್ವಿ, ಆನ್ಲೈನ್ ಅಲ್ಲಿ ಕಮ್ಯುನಿಕೇಶನ್ ಕ್ಲಾಸಸ್ ನ ಅರೇಂಜ್ ಮಾಡ್ತಾ ಇದ್ವಿ. ಡ್ಯೂರಿಂಗ್ ದಿ ಕೋವಿಡ್ ಪೀರಿಯಡ್ ಅಲ್ಲಿ ನಾವು ಆ ಕನೆಕ್ಷನ್ಸ್ ನ ಕಟ್ ಮಾಡಿಲ್ಲ. ಸೊ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಇಟ್ ಅಂಡ್ ವಿ ಆರ್ ಸಕ್ಸಸ್ಫುಲಿ ಪ್ಲೇಸ್ಡ್ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅರೀನಾ ಜಯನಗರ್ ಇಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಯೋರ್ ಪ್ಲೇಸ್ಮೆಂಟ್ಸ್, ಫಾರ್ ಯೋರ್ ಫ್ಯೂಚರ್ ಕ್ಯಾರಿಯರ್. ಸೊ ಏನಾರೋ ಇದ್ರೆ ಯು ಕುಡ್ ಕಾಂಟ್ಯಾಕ್ಟ್ ದಿ ಪ್ಲೇಸ್ಮೆಂಟ್ ಸರ್. ನಮಸ್ಕಾರ, ನಮ್ಮ ಜೊತೆ ಇದ್ದಾರೆ ಅರೇನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಶ್ಯಾಮ್ ಸುಂದರ್ ಗುಪ್ತಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ಅರೇನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಬಗ್ಗೆ, ಇಲ್ಲಿರೋ ಕೋರ್ಸಸ್ ಬಗ್ಗೆ, ಮತ್ತೆ ಕೊರೋನಾ ಸಂದರ್ಭದಲ್ಲಿ ಇವ್ರು ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ತಗೊಂಡ್ರು, ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅರೇನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ನಲ್ಲಿ ಕೋರ್ಸಸ್ನ ಯಾರು ಮಾಡ್ಬೋದು ಸರ್? ಹೂ ಕ್ಯಾನ್ ಆಪ್ಟ್ ಫಾರ್ ದ ಕೋರ್ಸಸ್ ಹಿಯರ್? It's a very interesting question. I think commonly I tell, so 10th ಆದವ್ರು ಮಾಡಬೇಕು, 12th ಆದವ್ರು ಮಾಡ್ಬೋದು, ಡಿಗ್ರಿ ಆದವ್ರು ಮಾಡ್ಬೋದು ಅಂತ ನಾನು ನಾರ್ಮಲ್ ಹೇಳ್ತಾ ಇರ್ತೀನಿ. ಬಟ್ ಆಫ್ ಲೇಟ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್, ಇಟ್ಸ್ ವೆರಿ ವೆರಿ ಸಿಂಪಲ್. ಅಂದರೆ ಈ ಕೋರ್ಸ್ ಎಷ್ಟು ಸಿಂಪಲ್ ಇರುತ್ತೆ ಅಂತಂದರೆ, ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಆಪರೇಟ್ ಮಾಡೋದಕ್ಕೆ ಕೊಟ್ಟಿದ್ದೀರಿ. ಇಷ್ಟು ಚಿಕ್ಕ ಮೊಬೈಲ್ ಫೋನ್ನಲ್ಲಿ ವಿತ್ ಲೋಯೆಸ್ಟ್ ರ್ಯಾಮ್, ಲೋಯೆಸ್ಟ್ ಮೆಮರಿ, ಸುಮಾರು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿ ಯಾರ್ಯಾರು ಗ್ರೀಟಿಂಗ್ಗಳನ್ನು ಕಳಿಸ್ಕೊಡ್ತೀರಿ, ಹಾಗೆ ವಿಡಿಯೋ ಎಡಿಟಿಂಗ್ ಮಾಡ್ತೀರಿ, ಆಡಿಯೋ ಎಡಿಟಿಂಗ್ ಮಾಡ್ತೀರಿ. ಅದಕ್ಕೆ ಯಾರಾದರೂ ಕಲಿಸ್ಕೊಟ್ಟಿದ್ದಾರಾ? ಯಾರೂ ಕಲಿಸ್ಕೊಟ್ಟಿಲ್ಲ. ಸೊ ಇದನ್ನೇ ಇಷ್ಟು ಚಿಕ್ಕ ಸಿಸ್ಟಮಿಂದನೇ ಇಫ್ ಎ ಕ್ಯಾಂಡಿಡೇಟ್ ಕ್ಯಾನ್ ಡೂ ಇಟ್, ಇಫ್ ಎ ಸ್ಟೂಡೆಂಟ್ ಕ್ಯಾನ್ ಡೂ ಇಟ್, ಜಸ್ಟ್ ಇಮ್ಯಾಜಿನ್ ನಮ್ಮ ಅನಿಮೇಷನ್ ಕೋರ್ಸಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಕಂಪ್ಯೂಟರ್ನ ಕೊಟ್ಟು, ಆ ಕಂಪ್ಯೂಟರಲ್ಲಿ ಒಳ್ಳೆ ಸಾಫ್ಟ್ವೇರ್ ಹಾಕಿ, ಅದರ ಜೊತೆಗೆ ಒಳ್ಳೆ ಅಪ್ಲಿಕೇಶನ್ ಹಾಕಿ ನಾವು 2 to 3 years ಟ್ರೈನಿಂಗ್ ಕೊಟ್ಟರೆ ಅವ್ರು ಏನೆಲ್ಲ ಮಾಡ್ಬೋದು ಯೋಚನೆ ಮಾಡಿ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ದಿಸ್ ಈಸ್ ನೋ ವೇ ಕನೆಕ್ಟೆಡ್ ವಿತ್ ಮ್ಯಾಥಮೆಟಿಕ್ಸ್. ಯಾವುದೇ ಮ್ಯಾಥ್ಸ್ ಬೇಕಾಗಿಲ್ಲ, ಫಿಸಿಕ್ಸ್ ಬೇಕಾಗಿಲ್ಲ, ಕೆಮಿಸ್ಟ್ರಿ ಬೇಕಾಗಿಲ್ಲ,
ಎಕನಾಮಿಕ್ಸ್ ಬೇಕಾಗಿಲ್ಲ. ಆಲ್ ಈಸ್ ರಿಕ್ವೈರ್ಡ್ ಈಸ್ ಕ್ರಿಯೇಟಿವ್ ಸ್ಕಿಲ್. ಸುಮಾರು ಇದೇ ಹಿಂದೆ 1 ವರ್ಷದ ಹಿಂದೆ ಎಲ್ಲರೂ ಹೆದರ್ಕೊಂಡು ಮನೇಲಿದ್ವಿ. ಅದಾದ್ಮೇಲೆ ಗ್ರಾಜುವಲಿ ನಾವು ಹೊರಗಡೆ ಬರೋದಕ್ಕೆ ಶುರು ಮಾಡಿದ್ವಿ. ಆದರೂ ಶಾಲಾ ಕಾಲೇಜುಗಳಿಗೆ ಬಹಳಷ್ಟು ಪೇರೆಂಟ್ಸ್ ಮಕ್ಕಳನ್ನ ಕಳಿಸ್ಕೊಡ್ಲಿಲ್ಲ. ಸೊ ನಾನು ಒಂದು ಸಿಂಪಲ್ ಹೇಳ್ತೀನಿ, ನಾನು ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಅನಿಮೇಷನ್ ಕೋರ್ಸ್ ಮಾಡಬೇಕು, ಅರೀನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಜಯನಗರ ಬೆಂಗಳೂರಲ್ಲಿ ಕೋರ್ಸ್ ಮಾಡಬೇಕು ಅಂತ ಇಚ್ಛೆ ಇದ್ದು ನಿಮಗೆ ಇಲ್ಲಿ ಬೆಂಗಳೂರಿಗೆ ಬಂದು ಓದೋದಕ್ಕೆ ಆಗದೇ ಇದ್ರೆ, ಅರೀನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ ಕ್ಯಾನ್ ಕಮ್ ಟು ಯುವರ್ ಹೌಸ್. ವೆರಿ ಮಚ್ ಪಾಸಿಬಲ್. ಹೇಗೆ? ಹೌ ಕ್ಯಾನ್ ವಿ ಕಮ್ ಟು ಯುವರ್ ಹೌಸ್? ಇಟ್ಸ್ ವೆರಿ ಸಿಂಪಲ್. ಮೊಟ್ಟ ಮೊದಲನೇದಾಗಿ ಒಂದು ಹಂತದಲ್ಲಿ ಏನಿರ್ತದೆ, ಅರೀನಾ ಅನಿಮೇಷನ್ ಕ್ರಿಯೇಟಿವ್ ಕ್ಯಾಂಪಸ್ನಲ್ಲಿ ಯಾವ ಕೋರ್ಸ್ ಇದೆ, ಎಷ್ಟು ವರ್ಷಗಳ ಕಾಲ ಇರ್ತದೆ, ಇದಕ್ಕೆ ಫೀಸ್ ಎಷ್ಟು, ಇದರ ಉಪಯೋಗ ಏನು ಅನ್ನೋದಕ್ಕೆ ನಾವೇನಂತೀವಿ ಕೌನ್ಸಿಲಿಂಗ್ ಸೆಷನ್ ಅಂತ ಹೇಳ್ತೀವಿ. ಈ ಕೌನ್ಸಿಲಿಂಗ್ ಸೆಷನ್ನ ನಾವು ಆನ್ಲೈನಲ್ಲಿ ನಾವು ಬೇಕಾದ್ರೆ ಮಾಡ್ತೀವಿ. ಎರಡನೇದು, ನಿಮ್ಗೆ ಇಷ್ಟ ಆಯಿತು, ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಇಷ್ಟ ಆಯಿತು, ಯು ಕ್ಯಾನ್ ಮೇಕ್ ಆನ್ಲೈನ್ ಪೇಮೆಂಟ್. ನಿಮ್ಮ ಮನೆಯಲ್ಲೇ ಇದ್ದು ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದಾ? ಆಯಿತು. ಮೂರನೇ ಹಂತ, ಕೋರ್ಸ್ ಶುರು ಮಾಡಬೇಕು. ಕೋರ್ಸನ್ನು ಶುರು ಮಾಡಬೇಕಂದಾಗ ನೀವು ಆನ್ಲೈನ್ ಪಾಠ ಕಲಿಬೋದು ನಮ್ಮಿಂದ. ಸೊ ದಟ್ ಮೀನ್ಸ್ ಪ್ರತಿಯೊಂದು ಕ್ಲಾಸನ್ನು ಆನ್ಲೈನ್ ಮೂಲಕ ನಾವು ನಿಮ್ಮ ಮನೆಯಲ್ಲೇ ಕೂಡಿಸಿ ನಾವು ಕಲಿಸ್ಬೋದು. 4ನೇ ಫೇಸ್, ನೀವು ಆನ್ಲೈನ್ ಕೋರ್ಸ್ ಕಂಪ್ಲೀಟ್ ಮಾಡುವಾಗ ಒಂದು ಸರ್ಟಿಫಿಕೇಶನ್ ಅಂತ ಇರ್ತದೆ, ಅಂದರೆ ಒಂದು ಪರೀಕ್ಷೆ ತಗೋಬೇಕಾಗ್ತದೆ. ಸೊ ವಿ ಕ್ಯಾನ್ ಕಂಡಕ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಆಲ್ಸೋ, ದೆನ್ ವಿ ಕ್ಯಾನ್ ಗಿವ್ ದಿ ಆನ್ಲೈನ್ ಸರ್ಟಿಫಿಕೇಟ್ಸ್ ಆಲ್ಸೋ. ಎಲ್ಲದಾದ್ಮೇಲೆ ಅತ್ಯಂತ ಮುಖ್ಯವಾದದ್ದು ಪ್ಲೇಸ್ಮೆಂಟ್. ಯಾವುದೇ ಒಂದು ಕೋರ್ಸ್ ನೀವು ಮಾಡ್ಬೇಕಂದಾಗ ಯಾತಕ್ಕೆ ಮಾಡ್ತೀರಿ? ಒಂದು ನಾಲೆಡ್ಜ್ಗೋಸ್ಕರ, ಎರಡನೇದು ಆ ಒಂದು ಕೋರ್ಸ್ನಿಂದ ಯಾವುದಾದ್ರೂ ಒಂದು ಒಳ್ಳೆ ಉದ್ಯೋಗವನ್ನು ತಗೊಳ್ಳೋ ಪ್ರಯತ್ನವನ್ನು ನೀವು ಮಾಡ್ತೀರಿ. ಆನ್ಲೈನ್ ಪ್ಲೇಸ್ಮೆಂಟ್ಸ್ ಆಲ್ಸೋ ವಿ ಹ್ಯಾವ್ ಬೀನ್ ಡೂಯಿಂಗ್. ದಟ್ ಈಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಸೊ ದಟ್ ಈಸ್ ವಾಟ್ ಐ ಮೀನ್ ಟು ಸೇ ಇಸ್ ರೈಟ್ ಫ್ರಮ್ ಅಡ್ಮಿಷನ್ ಪ್ರಕ್ರಿಯೆಯಿಂದ, ಅಡ್ಮಿಷನ್ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಕೋರ್ಸ್ ಕಂಪ್ಲೀಷನ್ ಮುಗಿಯೋವರೆಗೂ ಮತ್ತು ಜಾಬ್ವರೆಗೂ ಮತ್ತು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಆಲ್ಸೋ ಇರೋದ್ರಿಂದ ಸಂಪೂರ್ಣವಾಗಿ ನಾವು ಈಗ ಆನ್ಲೈನ್ನಲ್ಲೇ ಮಾಡಬಹುದು. ದಿಸ್ ಈಸ್ ಅಬೌಟ್ ದೋಸ್ ಪೀಪಲ್ ಹೂ ಫೀಲ್ ದ್ಯಾಟ್ ಇಲ್ಲಪ್ಪ, ನಾನು ಈಗ ಸದ್ಯಕ್ಕೆ ಐ ಕೆನಾಟ್ ಗೋ ಟು ಬ್ಯಾಂಗ್ಳೂರ್, ನಾನು ಅಲ್ಲಿ ಪಿ ಜಿನಲ್ಲಿದ್ದು ಹಾಸ್ಟೆಲಲ್ಲಿದ್ದು ಓದೋದಕ್ಕೆ ನನಗೆ ಭಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ವಿ ಕ್ಯಾನ್ ಡೂ ದಿಸ್ ಆನ್ಲೈನ್ ಥಿಂಗ್. ಓಕೆ, ಫಾರ್ ದೋಸ್ ಆಫ್ ಯು ಹೂ ವುಡ್ ಲೈಕ್ ಟು ಕಮ್ ಆನ್ಲೈನ್ ಆ್ಯಂಡ್ ಆಫ್ಲೈನ್, ಅಂದರೆ ನೀವು ಕೆಲವು ದಿವಸ ಅಂದರೆ ಯು ವುಡ್ ಲೈಕ್ ಟು ಸ್ಟೇ ಅಟ್ ಹೋಮ್ ಆ್ಯಂಡ್ ಸ್ಟಾರ್ಟ್ ದಿ ಅಡ್ಮಿಷನ್ ಪ್ರಾಸೆಸ್ 1-2 ತಿಂಗಳಾದಮೇಲೆ ಅಥವಾ 1 ತಿಂಗಳಾದಮೇಲೆ ಅಥವಾ 3 ತಿಂಗಳಾದಮೇಲೆ, ಸಪೋಸ್ ಈ ಕೋವಿಡ್-19 ಗಲಾಟೆ ಕಡಿಮೆ ಆಗಿದೆ ಅಂದಾಗ, ಆವಾಗ ದೆನ್ ಯು ಕ್ಯಾನ್ ಕಮ್ ಹಿಯರ್. ನೀವು ಇಲ್ಲಿ ಬಂದು ರೆಗ್ಯುಲರ್ ಕ್ಲಾಸಸ್ನ ನೀವು ಕಂಟಿನ್ಯೂ ಮಾಡ್ಬೋದು. ಅಂದರೆ 2 ಆಪ್ಷನ್ನ ನಾವು ನಿಮಗೆ ಕೊಡ್ತೀವಿ. ವೆನ್ ಯು ಕಮ್ ಟು ಅರೀನಾ ಕ್ರಿಯೇಟಿವ್ ಕ್ಯಾಂಪಸ್ ಜಯನಗರ ಬೆಂಗಳೂರಿಗೆ ನೀವು ಬಂದಾಗ, ದೆನ್ ವಾಟ್ ಆಲ್ ಪ್ರಿಕಾಷನರಿ ಮೆಷರ್ಸ್ ವಿ ಟೇಕ್ ಅನ್ನೋದ್ರ ಬಗ್ಗೆ ಕೂಡ ನಾನು ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿ ಸ್ಟೂಡೆಂಟ್, if you want to come to to Arena Animation, first thing what we do, entrance ಅಲ್ಲಿ ನಿಮ್ಮ ಟೆಂಪರೇಚರ್ ಚೆಕಿಂಗ್ ಆಗ್ತದೆ. ಎನಿಥಿಂಗ್ ಅಬೌವ್ 99 degrees ಇದ್ದಾಗ ಪ್ರಾಬಬ್ಲಿ ವಿ ಡೋಂಟ್ ಅಲೌ. ವಿ ಸೇ ದಟ್ ದಯವಿಟ್ಟು ನೀವು ಒಂದು ಚೆಕಿಂಗ್ ಮಾಡಿಸ್ಕೊಂಡು, ನೀವು RT-PCR ಟೆಸ್ಟ್ ಮಾಡಿಸ್ಕೊಂಡು, ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ಇದ್ದ ಪಕ್ಷದಲ್ಲಿ ದಯವಿಟ್ಟು ನೀವು ಕ್ಲಾಸಿಗೆ ಬನ್ನಿ ಅಂತ ಮೊದಲನೇದಾಗಿ ಹೇಳ್ತೀವಿ. ಎರಡನೇದು, ಎಂಟ್ರೆನ್ಸಲ್ಲಿ ಸ್ಯಾನಿಟೈಸೇಷನ್ ಇರ್ತದೆ, ಅಂದರೆ ಪ್ರತಿ ಸ್ಟೂಡೆಂಟು ಸ್ಯಾನಿಟೈಸ್ ಮಾಡ್ಕೋಬೇಕಾಗ್ತದೆ. ಆಲ್ಸೋ ವಿ ಇನ್ಸ್ಟ್ರಕ್ಟ್ ಆಲ್ ದ ಸ್ಟೂಡೆಂಟ್ಸ್ ದಟ್ ಎವ್ರಿ ಹಾಫ್ ಅನ್ ಅವರ್, ಪ್ರತಿ ಅರ್ಧ ಗಂಟೆಗಳಲ್ಲಿ ನೀವು ಟಾಯ್ಲೆಟ್ಗೆ ಹೋಗ್ಬಿಟ್ಟು ದಯವಿಟ್ಟು ನೀವು ಸೋಪಿಂದ ಚೆನ್ನಾಗಿ ಕೈ ತೊಳ್ಕೊಂಡು ನೀವು ಬರಬೇಕು, ಯಾರನ್ನೂ ಟಚ್ ಮಾಡಬಾರ್ದು. ಹಾಗೆ ಕ್ಲಾಸ್ ರೂಮಲ್ಲಾಗಲಿ ಕಂಪ್ಯೂಟರ್ ಲ್ಯಾಬಲ್ಲಾಗಲಿ ಕನಿಷ್ಠ 6 ಅಡಿಗಳ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಲ್ ದ ಟೈಮ್ ಯು ಹ್ಯಾವ್ ಟು ವೇರ್ ದ ಮಾಸ್ಕ್. ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ವೆರಿ ಇನ್ಸೈಟ್ಫುಲ್ ಟಾಕ್. ಸೊ ಸಾಕಷ್ಟು ಮಾಹಿತಿಗಳನ್ನ ನೀವು ಹಂಚ್ಕೊಂಡಿದ್ದೀರಿ, ನಾಟ್ ಜಸ್ಟ್ ಅಬೌಟ್ ಅರೇನಾ ಅನಿಮೇಷನ್ ಕ್ರಿಯೇಟಿವ್ ಸೆಂಟರ್ ಬಟ್ ಆಲ್ಸೋ ಆಸ್ ಅ ಹೋಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.